ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನವರಾತ್ರಿ ಕಾಂಟೆಂಟ್ನ ಪ್ಲ್ಯಾನ್ ಮಾಡಿದ್ದೆ. ಸೊ ಆ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ತಿದ್ದೆ. ವೈ ನಾಟ್ ಹಿಂದೆ ಬಿಹೈಂಡ್ ದ ಸೀನ್ಸ್ ಹೇಗಿರುತ್ತೆ, ಆ ಪ್ರೊಸೀಜರ್ ಹೇಗಿರುತ್ತೆ, ನಾನು ಹೇಗೆ ವಿಡಿಯೋಸ್ನ ರೆಕಾರ್ಡ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸಂಡೇ, ಸೊ ಇವತ್ತು ಎಷ್ಟು ವಿಡಿಯೋಸ್ ಆಗುತ್ತೋ ಅಷ್ಟು ವಿಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಷ್ಟು ವಿಡಿಯೋಸ್ನ ರೆಕಾರ್ಡ್ ಮಾಡೋಣ. ಮಧ್ಯ ಯೂಟ್ಯೂಬ್ಗೂ ಕೂಡ ವಿಡಿಯೋಸ್ನ ಮಾಡ್ಕೊಳ್ಬೇಕು. ಸೊ ಎಷ್ಟಾಗುತ್ತೋ ಇವತ್ತು ಅಷ್ಟು ವಿಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಅಷ್ಟು ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಐ ವಿಲ್ ಶೋ ಯು ಹೌ ಮೆಸ್ಸಿ ಮೈ ರೂಮ್ ಲುಕ್ಸ್. ದಿನ ಒಂದೊಂದು ಕಲರ್ನ ಪ್ಲ್ಯಾನ್ ಮಾಡಿರೋದಕ್ಕೆ ಹೀಗೆ ಕಾಣಿಸ್ತಾ ಇದೆ ನನ್ನ ಕಬೋರ್ಡ್. ಬೇಸಿಕಲಿ ಎಲ್ಲನೂ ಕಿತ್ತಿದ್ದೀನಿ ಬಿಕಾಸ್ ಯಾವ ಡೇಗೆ ಯಾವ ಕಲರ್ ಹಾಕೊಬೇಕು ಅಂತ ಹುಡ್ಕೋದಕ್ಕೆ. ಆ್ಯಂಡ್ ಹಿಯರ್ ಇಸ್ ದ ಆ್ಯಕ್ಚುಯಲ್ ಮೆಸ್. ಸೊ ಇಲ್ಲಂತೂ ಫುಲ್ ಹುಡ್ಕಾಡ್ಬಿಟ್ಟಿದ್ದೀನಿ ಯಾವ ಕಲರ್ ಬಟ್ಟೆ ಇದೆ, ಆ ದಿನಕ್ಕೆ ಸೂಟ್ ಆಗುತ್ತಾ ಇಲ್ವಾ ಅಂತ. ಸೊ ಇದೆಲ್ಲ ಹೊಸದು ನೋಡಿರ್ತೀರ, ಇದಿನ್ನೂ ಹಾಕ್ಕೊಂಡಿಲ್ಲ. ಸೊ ಇದಂತೂ ಕ್ಲೀನ್ ಮಾಡಬೇಕು ಒಂದಿನ ಫ್ರೀ ಆಗಿದ್ದಾಗ. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ಫಸ್ಟ್ ಡೇ ಬಂದು ವೈಟ್ ಕಲರ್ ಇರೋದ್ರಿಂದ ನಾನು ಎಲ್ಲ ವೈಟ್ ಈ ಡ್ರೆಸ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಥಿಂಗ್ಸ್ನೆಲ್ಲ ಹಿಂಗಿಟ್ಟು ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ಹೌ ಇಟ್ ಲುಕ್. ದಿಸ್ ಇಸ್ ಮೈ ಕಾಂಟೆಂಟ್ ಬುಕ್. ನನ್ನ ಜೀನ್ಸ್ ಪ್ಯಾಂಟ್ ಹಾಗೆ ಬಿದ್ದಿದೆ. ಇಲ್ಲಿ ಚೇರ್ ಇದೆ ಬಿಕಾಸ್ ಐ ಕೀಪ್ ಮೈ ಟ್ರೈಪೋಡ್ ಆ್ಯಂಡ್ ದಿಸ್ ಪ್ಲೇಸ್. ಆ್ಯಂಡ್ ಇಲ್ಲಿ ನನ್ನ ಲೈಟ್ ಚಾರ್ಜ್ ಆಗ್ತಾ ಇದೆ. ಸೊ ಈ ಥರ ಲೈಟ್ ಬರುತ್ತೆ. ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ, ನಿಮಗೆ ಬೇಕು ಅಂತ ಅಂದರೆ ತೊಗೊಬೋದು. ಸೊ ಈ ಥರ ಇದೆ ಈ ಲೈಟ್. ಐ ಆಮ್ ಲುಕಿಂಗ್ ಲೈಕ್ ಅ ಹೋಮ್ಲೆಸ್ ಬಿಕಾಸ್ ನಾನು ಏನೂ ಇನ್ನೂ ರೆಡಿ ಆಗಿಲ್ಲ. ಸೊ ಐ ಶುಡ್ ಗೆಟ್ ರೆಡಿ. ಸೊ ಇವಾಗ ಹೇಗೆ ವಿಡಿಯೋ ಪ್ಲ್ಯಾನ್ ಮಾಡೋದು, ಹೆಂಗೆ ರೆಕಾರ್ಡ್ ಮಾಡೋದು, ನಂಗೆ ಏನೂ ತಲೆ ಓಡ್ತಾ ಇಲ್ಲ. ಬಿಕಾಸ್ ನಾನು ದಿನ ಒಂದೊಂದು ಮೇಕಪ್ ವೀಡಿಯೋಸ್ನ ಪ್ಲ್ಯಾನ್ ಮಾಡಿದೆ. ದೆನ್ ಐ ಥಾಟ್ ಬೇಡ ಅದು ಅಂತ, ದಸರಾ ಕಾಂಟೆಂಟೇ ಬೇಡ ಅಂತ ಬಿಟ್ಬಿಟ್ಟೆ. ಮತ್ತೆ ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಗೋಸ್. ಫಸ್ಟ್ ಡೇ ಇಸ್ ವೈಟ್. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ. ವೈಟ್ ಒಂದು ಕುರ್ತಾ ಮತ್ತು ಒಂದು ಜೀನ್ಸ್ನ ಹಾಕ್ಕೊಂಡು ಈ ಥರ ಬಳೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದರ ರೀಲ್ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಬೋದು. ಆ್ಯಂಡ್ ಮೇಕಪ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಆಗಿ. ಹಾಗೆ ಈ ಒಂದು ಇಯರಿಂಗ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ನಾನೀಗ ಫುಲ್ ಔಟ್ಫಿಟ್ ವಿಡಿಯೋ ಮಾಡಬೇಕು. ಬಟ್ ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ಅಲ್ಲಿ ನನ್ನ ಚಾರ್ಜ್ ಲೈಟ್ ಹಾಕಿದ್ದೀನಿ. ಸೊ ಅದು ಕಂಪ್ಲೀಟ್ ಆಗಬೇಕು ಚಾರ್ಜ್ ಆಗೋದು. ಅದು ಬೇಗ ಖಾಲಿ ಆಗ್ತಾನೆ ಇರುತ್ತೆ. ಸೊ ದಿಸ್ ಇಸ್ ಮೈ ಫಸ್ಟ್ ಡೇ ಲುಕ್. ಹೇಗೆ ಕಾಣಿಸ್ತೆ ಕಾಮೆಂಟ್ ಮಾಡಿ. ಫಸ್ಟ್ ಡೇ ಅಂದರೆ ವೈಟ್ ಕಲರ್ ಶೂಟ್ ಮುಗೀತು. ಸೊ ಸೆಕೆಂಡ್ ಡೇ ಐ ಗೆಸ್ ಇಟ್ಸ್ ರೆಡ್. ಸೊ ರೆಡ್ ಡ್ರೆಸ್ ಅಂದರೆ ರೆಡ್ ಔಟ್ಫಿಟ್ ಹಾಕ್ಕೊಂಡು ರೆಕಾರ್ಡ್ ಮಾಡಬೇಕು ಇವಾಗ. ದಿಸ್ ಇಸ್ ಲುಕ್ 2 ಅಂದರೆ ಎರಡನೇ ದಿನದ್ದು ರೆಡ್. ಸೊ ಹಿಂಗೆ ರೆಡಿ ಆಗಿದ್ದೀನಿ. ಸಿಂಪಲ್ ಮೇಕಪ್ ವಿತ್ ಸಮ್ ಡಿಫ್ರೆಂಟ್ ಬಿಂದಿ. ಸೊ ಹೇರ್ ಸ್ಟೈಲೆಲ್ಲ ಹಾಳಾಯಿತು ವಿಡಿಯೋ ಮಾಡಬೇಕಾದ್ರೆ. ಸೊ ಡನ್ ಫಾರ್ ಸೆಕೆಂಡ್ ಡೇ. ಆ್ಯಂಡ್ ಡೇ ಥರ್ಡ್ ಇಸ್ ರಾಯಲ್ ಬ್ಲೂ. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ಥರ್ಡ್ ಡೇ. ದಿಸ್ ಇಸ್ ದ ಡೇ 3 ಅಂದರೆ ರಾಯಲ್ ಬ್ಲೂ ಕಲರ್ ಲುಕ್. ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಲುಕ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಯಾವಾಗಲೂ ಅಷ್ಟೇ ಬ್ಲೂ ಆಗಿರ್ಬೋದು, ಈ ಥರ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಎಸ್ಪೆಷಲಿ ಬ್ಲೂ ನನ್ನ ಇನ್ನೂ ಬ್ರೈಟಾಗಿ ಪೋರ್ಟ್ರೇ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲುಕ್ ಅಟ್ ದಟ್ ಗ್ಲೋ ಆನ್ ಮೈ ಫೇಸ್. ಬ್ಲೂ ಹಾಕಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಗ್ಲೋ ಬರುತ್ತೆ. ಆ್ಯಂಡ್ ಮೈ ಇಯರಿಂಗ್ಸ್, I just love this outfit and love this look. ಹೇಗಿದೆ ಕಾಮೆಂಟ್ ಮಾಡಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಶಾರ್ಟ್ ಕುರ್ತಿ ಆ್ಯಂಡ್ ವೈಡ್ ಲೆಗ್ ಜೀನ್ಸ್. ಆ್ಯಂಡ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಲುಕ್. ಆ್ಯಂಡ್ ಡೇ 4 ಬಂದು ಯೆಲ್ಲೋ ಕಲರ್. ಸೊ ಅದಕ್ಕೋಸ್ಕರ ಒಂದು ಶಾರ್ಟ್ ತೊಗೋಬೇಕಿತ್ತಂತ ಹೀಗೆ ಈ ಕುರ್ತಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಪ್ರಾಡಕ್ಟ್ಸ್ನು ಇದ್ರ ಮೇಲೆ ಇಟ್ಟು ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನನಗೆ ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಕಲರ್ಸ್ ಸ್ಟಿಕ್ಕರ್ ಇದೆ. ಐ ಥಿಂಕ್ ಇದಕ್ಕೆ ಜಸ್ಟ್ 30 ರೂಪೀಸ್ ಏನೋ ಕೊಟ್ಟು ತೊಗೊಂಡಿದ್ದಂತ ಅನಿಸುತ್ತೆ. ಎಲ್ಲ ಕಲರ್ ಸ್ಟಿಕ್ಕರ್ಸ್ ಇದರಲ್ಲಿ ಬರುತ್ತೆ. ಸೊ ತುಂಬಾ ಹ್ಯಾಂಡಿಯಾಗಿ ಬರುತ್ತೆ. ಮ್ಯಾಚಿಂಗ್ ಡ್ರೆಸ್ಸಸ್ಗೆ ಮ್ಯಾಚಿಂಗ್ ಬಿಂದಿನ ಇಟ್ಕೊಬೋದು. ಆ್ಯಂಡ್ ಮೈ ಫೇವ್ರೆಟ್ ವಾಚ್, ದಿಸ್ ಇಸ್ ಶಿಲ್ಸ್ ಪ್ರೊಫೆಷ್ನಲ್ ಐ ಶ್ಯಾಡೋ ಪ್ಯಾಲೆಟ್. ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಇದು ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ. ದಿಸ್ ವಾಸ್ ದ ಡೇ 4th ಲುಕ್, ಬಟ್ ಐ ಫರ್ಗಾಟ್ ಟು ಕ್ಯಾಪ್ಚರ್ ಇಟ್. ಬಟ್ ಡೆಫಿನೆಟ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಇಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನೋಡ್ಬೋದು, ಅಪ್ಲೋಡ್ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಒನ್ ಆಫ್ ಮೈ ಕಂಫರ್ಟ್ ಡ್ರೆಸ್ ಅಂದರೆ ಕುರ್ತಿ ಆ್ಯಂಡ್ ವೈಡ್ ಲೆಗ್ ಜೀನ್ಸ್ ಈ ನಡುವೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದೆ. ಆ್ಯಂಡ್ ಸೊ ದಟ್ಸ್ ಇಟ್. ಲೆಟ್ಸ್ ಗೆಟ್ ರೆಡಿ ಫಾರ್ ಗ್ರೀನ್ ನಾವು. ಆಲ್ಮೋಸ್ಟ್ ಎಷ್ಟು ವಿಡಿಯೋ ಶೂಟ್ ಆಗುತ್ತೆ ಅಂತ ಅಂದರೆ ವೈಟ್, ರೆಡ್, ರಾಯಲ್ ಬ್ಲೂ, ಯೆಲ್ಲೋ, ಗ್ರೀನ್ 5 ವಿಡಿಯೋಸ್.
ಆ್ಯಂಡ್ ಗ್ರೇ ನನ್ನ ಹತ್ರ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಆ್ಯಂಡ್ ಪೀಕಾಕ್ ಗ್ರೀನ್ ನನ್ನ ಹತ್ರ ಅಷ್ಟು ಪರ್ಫೆಕ್ಟ್ ಇದಿಲ್ಲ. ಆ್ಯಂಡ್ ಪಿಂಕ್ ಐ ಹ್ಯಾವ್, ಬಟ್ ಐ ಡೋಂಟ್ ನೋ ವಾಟ್ ಟು ಡೂ. ಸೊ ಗ್ರೀನ್ ಒಂದು ಮಾಡ್ತೀನಿ, ಲೆಟ್ಸ್ ಸಿ ಆಫ್ಟರ್ ದ್ಯಾಟ್. ಇದು ಗ್ರೀನ್ ಕಲರ್ ಔಟ್ಫಿಟ್. ಇದನ್ನು ಆ್ಯಕ್ಚುಲಿ ನಾನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದು, ವೇಲ್ ಸಪ್ರೇಟಾಗಿ ತೊಗೊಂಡಿರೋದು. ಸೊ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಈ ವಿಡಿಯೋದಲ್ಲಿ ಅಂದರೆ ತೋರಿಸಿದ್ದೀನಲ್ಲ ಅದು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವತ್ತಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಶೂಟ್ ಮಾಡೋದು, ನಾಳೆಯಿಂದ ನೋಡೋಣ ಆದರೆ ಮಾಡ್ತೀನಿ. ಸೊ ತುಂಬ ಟಯರ್ಡ್ ಆಗಿದೆ, ಫೇಸ್ ವಾಶ್ ಮಾಡ್ಕೋಬೇಕು. ಆಗಲಿಂದ ಕಾಜಲೆಲ್ಲ ಅಪ್ಲೈ ಮಾಡಿ ಇಲ್ಲೆಲ್ಲ ಹಿಂಗೆ ಡಾರ್ಕ್ ಆಗಿಬಿಡಿದೆ, ನೋಡ್ತಾ ಇರ್ಬೋದು. ಐಮ್ ಸೂಪರ್ ಡೂಪರ್ ಎಕ್ಸಾಸ್ಟೆಡ್. ಸೊ ನನ್ನ ಟೇಬಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಹಿಂಗೆ ಟ್ರೈಪಾಡ್ ಇಟ್ಟಿದ್ದೀನಿ, ಇಲ್ಲಿ ಎಲ್ಲಾನು ಅಷ್ಟೇ ಫುಲ್ ಹರಡಿದ್ದೀನಿ. ಬಿಕಾಸ್ ನಾವು ವಿಡಿಯೋಸ್ ಮಾಡಬೇಕಂದ್ರೆ ಎಲ್ಲ ಗಜಿಬಿಜಿ ಆಗೇ ಆಗುತ್ತೆ. ಹಾಯ್ ಗೈಸ್, ಇವತ್ತು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗ್ರೇ ಕಲರ್, ಸೊ ಹೀಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ದಿಸ್ ಇಸ್ ಜಸ್ಟ್ ಫಾರ್ ಫೋಟೋ ಸೇಕ್ಗೋಸ್ಕರ ಹಿಂಗೆ ರೆಡಿ ಮಾಡಿ ಫೋಟೋ ತೊಗೊಳ್ಳೋದು, ಇನ್ಸ್ಟಾಗ್ರಾಮ್ಗೂ ಪೋಸ್ಟ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ. ಹಾಯ್ ಗೈಸ್, ಸೊ ಮೊನ್ನೆ ಸ್ಟಾಪ್ ಮಾಡಿದ್ದು ನವರಾತ್ರಿ ಸೀರೀಸ್ ವೀಡಿಯೋಸ್ನ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು OG ಮೂವಿಗೆ ಹೋಗಿ ಬಂದೆ. ಸೊ ಇಟ್ ವಾಸ್ ಸಚ್ ಅಮೇಝಿಂಗ್ ಮೂವಿ. ಸೊ ಎಲ್ಲರೂ ಹೋಗಿ ನೋಡಿ ಥಿಯೇಟ್ರಲ್ಲಿ. ಸೊ ಈಗ ನನಗೆ ತುಂಬ ಗಂಟಲು ನೋವ್ತಾ ಇದೆ. ಐ ಡೋಂಟ್ ನೋ ವೈ, ಯಾಕೋ ಹುಷಾರು ತಪ್ತೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ಸಾಕು, ಮೊನ್ನೆ ಒಂದು ತಿಂಗಳು ಮುಂಚೆ ತಾನೇ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ. ಅಗೇನ್ ಐ ಡೋಂಟ್ ವಾಂಟ್ ಟು ಗೋ ದೇರ್. ಸೊ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಟ್ರೈ ಟು ಪುಷಿಂಗ್ ಮೈ ಸೆಲ್ಫ್ ಅಪ್. ಸೊ ತುಂಬ ಈ ಇಯರಲ್ಲಿ ತುಂಬ ಹೆಲ್ತ್ ಕಂಡೀಷನ್ ವರ್ಸ್ಟ್ ಆಗೋಗಿದೆ ಅಂತಲೇ ಹೇಳ್ಬೋದು. ಸ್ಮಾಲ್ ಥಿಂಗ್ಸ್, ಬಟ್ ದಟ್ ಡಿಸ್ಟರ್ಬ್ಸ್ ಮೈ ಮೆಂಟಲ್ ಹೆಲ್ತ್ ಸೋ ಮಚ್. ನನಗೆ ಹೆಲ್ತ್ ಪ್ರಾಪರ್ ಆಗಿದ್ದರೆ ಐ ಕ್ಯಾನ್ ಡೂ ಎನಿಥಿಂಗ್. ಸೊ ನನಗೆ ಪೇಯ್ನ ಬೇರ್ ಮಾಡೋದಕ್ಕೆ ರಿಯಲಿ ಐ ಕಾಂಟ್. ನನಗೆ ಹೊಟ್ಟೆ ನೋವು, ತಲೆನೋವು, ಗಂಟಲು ನೋವು ಆಗೋದೇ ಇಲ್ಲ. ಇನ್ನು ನಾನು ಬೆನ್ನೋವು, ಕಾಲು ನೋವು ಅದು ಇದು ಹೆಂಗೋ ತಡ್ಕೊತೀನಿ. ಬಟ್ ಈ ಹೊಟ್ಟೆ ನೋವು, ತಲೆನೋವು, ಈ ಗಂಟಲು ನೋವು ಬಂದರೆ, ನಂಗೆ ಗಂಟಲು ನೋವು ಬಂದರೆ ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ ನಾನು ಹುಷಾರು ತಪ್ತೀನಿ ಅಂತ. ಸೊ ಐ ಡೋಂಟ್ ಲೈಕ್ ದೀಸ್ 3 ಪೇನ್ಸ್. ಮೇ ಬಿ ಐ ಕ್ಯಾನ್ ಟಾಲರೇಟ್ ಎನಿ ಅದರ್ ಥಿಂಗ್ಸ್, ಬಟ್ ನಾಟ್ ದೀಸ್ 3. ಸೊ ಐ ಆಮ್ ಕೈಂಡ್ ಆಫ್ ಸ್ಕೇರ್ಡ್ ಆಫ್ ದೀಸ್ 3 ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಐ ಥಾಟ್ ಹಿಂಗೆ ಕೂತಿದ್ರೆ ಆಗಲ್ಲ, ಐ ಶುಡ್ ಪುಷ್ ಮೈ ಸೆಲ್ಫ್ ಅಪ್ ಅಂದ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲ ಕಲೆ ಆಗಿಬಿಡಿದೆ ನನ್ನ ಫೇಸ್ ಮೇಲೆಲ್ಲ. ಐ ಡೋಂಟ್ ನೋ ವೈ. ಲೆಟ್ಸ್ ಮೂವ್ ಆನ್. ಸೊ ಈಗ ನಾನು ಮತ್ತೆ ಒಂದಷ್ಟು ವಿಡಿಯೋಸ್ನ ಮಾಡಬೇಕು. ಫಾರ್ ಆರೆಂಜ್ ಮಾಡಬೇಕು, ಪೀಕಾಕ್ ಗ್ರೀನ್ ಆ್ಯಂಡ್ ದೆನ್ ಪಿಂಕ್, ಐ ಗೆಸ್ 3 ವೀಡಿಯೋಸ್. ಸೊ ಇದು 3 ಮಾಡೋಣ. ಗ್ರೇ ನೆನ್ನೆನೇ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಬಹುದು. ಸೊ ಈಗ ನಾನು ಆರೆಂಜ್ ಹಾಕ್ಕೊಬೇಕು. ಸೊ ಆರೆಂಜ್ಗೆ ಲೆಟ್ ಮಿ ಶೋ ಯು, ಐ ಹ್ಯಾವ್ ದಿಸ್ ಆಪ್ಷನ್ ಟು ವೇರ್. ಐ ಶೋ ಯು. ದಿಸ್ ಇಸ್ ಲೈಕ್ ಅರೌಂಡ್ ಮೈ 5th ಸ್ಟ್ಯಾಂಡರ್ಡ್ ಡ್ರೆಸ್. ಇದು ದೀಪಾವಳಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು 5th ಸ್ಟ್ಯಾಂಡರ್ಡ್. ಸೊ ಇದು ಪರ್ಫೆಕ್ಟಾಗಿ ಆಗುತ್ತೆ ಗೊತ್ತಾ, ನನಗೆ ತುಂಬ ಚೆನ್ನಾಗಿದೆ. ನನಗೆ ಆವಾಗ ಇದೆಲ್ಲ ವರ್ಕ್ ಇದ್ದಿದ್ದರಿಂದ ನಾನು ಹಾಕ್ಕೊತಾನೆ ಇರಲಿಲ್ಲ, ಇದು ಚುಚ್ಚುತ್ತೆ ಅಂತ. ಬಟ್ ದೊಡ್ಡವರಾಗ್ತಾ ಬುದ್ಧಿ ಬೆಳೆಯುತ್ತೆ. ಸೊ ಚುಚ್ಚಿದ್ರು ಏನು ಸ್ವಲ್ಪ ತಾನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಸೊ ದಿಸ್ ಇಸ್ ದ ಡ್ರೆಸ್ ಐ ಆಮ್ ವೇರಿಂಗ್. ಆವಾಗ ಇದು ಮ್ಯಾಕ್ಸಿ ಡ್ರೆಸ್ ಅಂತಲೂ ಏನೋ ಇತ್ತು, ನಂಗೆ ಗೊತ್ತಿಲ್ಲ ಪ್ರಾಪರಾಗಿ. ಇಲ್ಲಿ ಕಟ್ಟಿರ್ತಿತ್ತು, ಮತ್ತು ಇದಕ್ಕೊಂದು ಸ್ಕರ್ಟ್ ಆಗ ತುಂಬ ಟ್ರೆಂಡಿಂಗಲ್ಲಿತ್ತು. ಇದು ಈ ಥರ ಪ್ಯಾಟ್ರನ್ ಡ್ರೆಸ್, ಇದು ಸ್ಕರ್ಟ್. ಆ್ಯಂಡ್ ಇದ್ರ ಒಳಗಡೆ ಕ್ವಾಲಿಟಿ ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಮೇಲೆ ನೆಟ್ ಬರುತ್ತೆ. ಆಲ್ಸೋ ದಿಸ್ ಕಮ್ಸ್ ವಿತ್ ದ ಬಟ್ಟ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆನ್ ಮೀ. ಸೊ ಯಾ, ಐ ಆಮ್ ಫೀಲಿಂಗ್ ಟಯರ್ಡ್, ಬಟ್ ವಿ ಶುಡ್ ವರ್ಕ್, ವಿ ಶುಡ್ ಬಿ ಕನ್ಸಿಸ್ಟೆಂಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಆರೆಂಜ್ ಲುಕ್ ಹಿಂಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಸಿಂಪಲ್ ಮೇಕಪ್ನ ಮಾಡಿದ್ದೀನಿ, ನಾನು ನೋಸ್ ಪಿನ್ ಹಾಕಿದ್ದೀನಿ. ಸೊ ಲೆಟ್ ಮಿ ಶೋ ಯು ಮೈ ಕಂಪ್ಲೀಟ್ ಔಟ್ಫಿಟ್. ಸೊ ಇದು ಹಿಂಗೆ ಕಾಣುತ್ತೆ, ತುಂಬಾ ಪ್ರಿಟ್ಟಿಯಾಗಿ ಚೆನ್ನಾಗಿ ಕಾಣುತ್ತೆ. ನನಗೇನು ಲೂಸ್ ಟೈಟ್ ಆ ಥರ ಏನೂ ಇಲ್ಲ, ಪ್ರಾಪರ್ ಫಿಟ್ ಆಗುತ್ತೆ. ಈಗ ನನಗೆ ಈ ಡ್ರೆಸ್ ಹೆಸರು ನೆನಪಾಯಿತು, ಮಸ್ತಾನಿ ಅಂತ. ಆಗ ತುಂಬ ಟ್ರೆಂಡಿಂಗ್ ಇತ್ತು ಈ ಮಸ್ತಾನಿ ಡ್ರೆಸ್. ಸೊ ಯಾ, ಫೈನಲಿ ಹಿಂಗೆ ಕಾಣಿಸ್ತಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಜುಮ್ಕ ಹಾಕ್ಕೊಂಡಿದ್ದೀನಿ, ಒಂದು ಜುಗಾಡ್ ಮಾಡಿದ್ದೀನಿ, ತೋರಿಸ್ತೀನಿ. ಈ ಕಡೆ ಜುಮ್ಕಾಗೆ ತಿರುಪಿದೆ, ಈ ಕಡೆ ಜುಮ್ಕಾಗೆ ತಿರುಪೇ ಇಲ್ಲ, ನೋಡ್ಬೋದು. ಸೊ ವಿಡಿಯೋ ಮಾಡಬೇಕಾದ್ರೆ ಇದೆಲ್ಲ ಚಲ್ತಾರೆ ಅನ್ನಂಗೆ ಆಗುತ್ತೆ. ನೆಕ್ಸ್ಟ್ ಕಲರ್ ಬಂದು ಪೀಕಾಕ್ ಗ್ರೀನ್. ಸೊ ಅದಕ್ಕೆ ರೆಡಿ ಆಗಬೇಕು. ಸೊ ಐ ವಿಲ್ ಶೋ ಯು ಮೈ ಔಟ್ಫಿಟ್. ಅದಕ್ಕಿನ್ನೂ ಔಟ್ಫಿಟ್ ಡಿಸೈಡ್ ಆಗಿಲ್ಲ. ಸೊ ಒಂದು ಕಿವಿಗೆ ವಾಲೆ, ಒಂದು ಕಿವಿಗೆ ವಾಲೆ ಇಲ್ಲ. ಸೊ ನನಗೆ ಫುಲ್ ಟಯರ್ಡ್ ಫೇಸು, ನನಗೆ ಫೀವರು, ಲೈಟಾಗಿ ನೆಗಡಿ, ಗಂಟಲು ನೋವು ಎಲ್ಲನೂ ಇದೆ. ಸೊ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ಸಕ್ಸಸ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಯಾ, ಐ ಆಮ್ ನಾಟ್ ಏಬಲ್ ಟು ಟಾಕ್ ಬಿಕಾಸ್ ಆಫ್ ಮೈ ಟಯರ್ಡ್ನೆಸ್.
ಸಾರಿ ಫಾರ್ ದ್ಯಾಟ್. ಸೊ ಯಾ, ಕಾಕ್ ಗ್ರೀನ್ಗೆ ನಾನು ಈ ಒಂದು ಔಟ್ಫಿಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ದುಪ್ಪಟ್ಟ ಕೂಡ ಮ್ಯಾಚಿಂಗ್ ಬರುತ್ತೆ ಆ್ಯಂಡ್ ದಿಸ್ ಆಲ್ಸೋ ಆ್ಯಸ್ ಅ ಪ್ಯಾಂಟ್. ಇದು ಅನಾರ್ಕಲಿ ಥರ ಅಂದರೆ ಡ್ರೆಸ್ ಥರ ಇದು. ಸೊ ಹೀಗೆ ರೆಡಿ ಮಾಡಿದ್ದೀನಿ ವಿಡಿಯೋ ಮತ್ತು ಫೋಟೋನ ಕ್ಲಿಕ್ ಮಾಡ್ಕೊಬೇಕು ಅಂತ. ಸೊ ಹೀಗಿದೆ ಈ ಔಟ್ಫಿಟ್. ಫುಲ್ ಇಲ್ಲೆಲ್ಲ ವರ್ಕ್ ಬರುತ್ತೆ. ಸೊ ದಿಸ್ ಇಸ್ ಸ್ಲೀವ್ಲೆಸ್. ಸೊ ಯಾ, I'm gonna get ready in this and I'll show you the complete look. Peacock green color dress do a video mugitu. So this is how it looks. So ಇನ್ನೊಂದು ಜುಗಾಡ್ ತೋರಿಸ್ಲಾ, ಇಲ್ಲಿ ನೈಟ್ ಪ್ಯಾಂಟ್. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ನೈಟ್ ಪ್ಯಾಂಟ್. ಇದ್ರ ಮೇಲೆ ನನ್ನ ಡ್ರೆಸ್ ಹಾಕೊಂಡಿದ್ದೀನಿ. ಸೊ ದಿಸ್ ಇಸ್ ಸಿಂಪಲ್ ಮೇಕಪ್ ವಿತ್ ಬೋಲ್ಡ್ ಲಿಪ್ಸ್ಟಿಕ್ ಮಾಡಿದ್ದೀನಿ. ಸೊ ಗ್ಲಾಸ್ ಆ್ಯಡ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಕಾಜಲ್ ಆ್ಯಂಡ್ ಯಾ, ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಾಮೆಂಟ್ ಮಾಡಿ. ಲಾಸ್ಟ್ ಒಂದಿದೆ, ಬೇಗ ಮುಗಿದ್ರೆ ಸಾಕು ಅನ್ನಂಗೆ ಆಗಿದೆ ಬಿಕಾಸ್ ಐ ಆಮ್ ಸೋ ಮಚ್ ಟಯರ್ಡ್. ಐ ಶುಡ್ ಸ್ಲೀಪ್ ನಾವ್, ಐ ಶುಡ್ ಟೇಕ್ ರೆಸ್ಟ್. ಸೊ ನೆಕ್ಸ್ಟ್ ಇಸ್ ಪಿಂಕ್. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ಪಿಂಕ್. ಬೈ ದ ವೇ, ನನಗೆ ಪಿಂಕ್ ಇಷ್ಟ ಆಗಲ್ಲ. ಮೆನಿ ಆಫ್ ದ ಗರ್ಲ್ಸ್ ಲೈಕ್ ಪಿಂಕ್, ನೋ ಅಫೆಂಡ್, ಯಾರು ಅಫೆಂಡ್ ಆಗಬೇಡಿ. ಬಟ್ ನನಗೆ ಪಿಂಕ್ ಪರ್ಸ್ನಲಿ ಐ ಡೋಂಟ್ ಲೈಕ್ ಪಿಂಕ್. ಕೆಲವೊಂದು ಪಿಂಕ್ ನನಗೆ ನೋಡಿದ ತಕ್ಷಣ ವಾವ್ ಅನ್ಸಿದ್ರೆ ಐ ಬೈ ಇಟ್, ಅದರ್ವೈಸ್ ನೋ, ನಾಟ್ ಎಟ್ ಆಲ್. ಸೊ ಝೂಮ್ ಹಾಕಿದ್ದೆ ಅನಿಸುತ್ತೆ ವಿಡಿಯೋ ಅವಾಗಲಿಂದ ಇಷ್ಟ ಹತ್ರದಲ್ಲಿತ್ತು. ಸೊ ಇಟ್ಸ್ ಓಕೆ. ಸೊ ಯಾ, ನಾವ್ ಐ ಶುಡ್ ಲೆಟ್ಸ್ ಗೆಟ್ ರೆಡಿ ಫಾರ್ ಪಿಂಕ್. ಹೆಂಗೋ ಮಾತಾಡ್ತಿದ್ದೀನಿ, ಏನೋ ಮಾತಾಡ್ತಿದ್ದೀನಿ, ಪ್ಲೀಸ್ ಬೇರ್ ವಿತ್ ಮೀ, ಓಕೆ. ಪಿಂಕ್ಗೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಫೋಟೋ ತಕ್ಕೋಬೇಕು ಅಂತ. ಈ ಇಯರಿಂಗ್ಸ್ ನನಗೆ ಹಾಕೊಬೇಕು ಅಂತ ತುಂಬ ಇಷ್ಟ ಇದೆ. ಸೊ ಲೆಟ್ಸ್ ಸಿ ಇದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಐ ಥಿಂಕ್ ಸೊ ಇದು ಮ್ಯಾಚ್ ಆಗಲ್ಲ, ಬಟ್ ಐ ವಾಂಟ್ ಟು ಟ್ರೈ ದಿಸ್. ಸೊ ಯಾ, ಈ ಒಂದು ಕುರ್ತಿನ ಹಾಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಫಾರ್ ಫೋಟೋಸೇಕ್ ಅಷ್ಟೇ ಹಿಂಗೆ ಇಟ್ಟಿರೋದು. ಸೊ ಈ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ ಅಂತ ಏನೂ ಇಲ್ಲ, ಬಟ್ ಐ ವಿಲ್ ಬಿ ಟ್ಯಾಗಿಂಗ್ ಆಲ್ ದ ಪ್ರಾಡಕ್ಟ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಫಾರ್ ಯು ಆಲ್. ಸೊ ಗೈಸ್, ಫೈನಲಿ ಮುಗೀತು. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ತಿತ್ತು. ಸೊ ಈ ಇಯರಿಂಗ್ಸ್ನ ಹಾಕ್ಕೊಂಡೆ ಆ್ಯಂಡ್ ಯಾ, ತುಂಬ ಸಿಂಪಲ್ಲಾಗಿ ಪಿಂಕ್ ಕಲರ್ನ ಮುಗಿಸ್ದೆ. ಸೊ ಇದನ್ನು ನಾನು 4th ಬ್ಲಾಕಲ್ಲಿ ಪರ್ಚೇಸ್ ಮಾಡಿದ್ದು. ಫಾರ್ ದಿಸ್ ಐ ಡೋಂಟ್ ಹ್ಯಾವ್ ಲಿಂಕ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೋ ಕ್ಯೂಟ್ ಆ್ಯಂಡ್ ಸೋ ಪ್ರಿಟಿ. ಆ್ಯಂಡ್ ಯಾ, ಫೈನಲಿ ಐ ಕಂಪ್ಲೀಟೆಡ್. ಈ ಪೋರ್ಷನ್ ಎಲ್ಲ ನೋವು ಬರುತ್ತೆ ಬಿಕಾಸ್ ಲೈಟ್ನ ನೋಡ್ತೀವಲ್ಲ. ಸೊ ಐ ಆಮ್ ನಾಟ್ ಜಸ್ಟ್ ಕಂಪ್ಲೇನಿಂಗ್ ಅಬೌಟ್ ಇಟ್, ಐ ಆಮ್ ಜಸ್ಟ್ ಟ್ರೈಂಗ್ ಟು ಶೋ ವಾಟ್ ಆಲ್ ದ ಹಾರ್ಡ್ ವರ್ಕ್ಸ್ ಗೋಸ್ ಬಿಹೈಂಡ್ ದ ಕ್ಯಾಮ್ರಾ ಅಂತ ಅಷ್ಟೇ. ನನಗೆ ಇಷ್ಟ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಯಿಲ್ಲ ಬಿಕಾಸ್ ಐ ಚೋಸ್ ದಿಸ್ ಪ್ರೊಫೆಷನ್ ಆ್ಯಸ್ ಅ ಪ್ಯಾಷನ್. ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ಕಂಪ್ಲೇನಿಂಗ್, ಐ ಆಮ್ ಜಸ್ಟ್ ಅಡ್ರೆಸ್ಸಿಂಗ್ ಎಷ್ಟೆಲ್ಲ ಫೇಸ್ ಮಾಡ್ತೀವಿ ಅಂತ. ಚೆನ್ನಾಗಿ ರೆಡಿ ಆಗ್ತಾರೆ, ಅಷ್ಟು ಪ್ರಾಡಕ್ಟ್ಸ್ ಇದೆ, ಇಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಅಂದ್ಕೊಳ್ತಾರೆ ಎಷ್ಟೊಂದು ಜನ. ಸೊ ಫಾರ್ ದೆಮ್ ಐ ವಾಂಟೆಡ್ ಟು ಶೋ ದಿಸ್, ಎಷ್ಟು ಕಷ್ಟ ಇರುತ್ತೆ, ಏನೆಲ್ಲ ಇರುತ್ತೆ ಬಿಹೈಂಡ್ ದ ಸೀನ್ಸ್ ಅಂದ್ಬಿಟ್ಟು. ಸೊ ನಾನು ಹೇರ್ ಸ್ಟೈಲ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಯಾ, ಫೈನಲಿ ಐ ಕಂಪ್ಲೀಟೆಡ್ ಇಟ್ ಸಮ್ ಹೌ. ನನಗೆ ಆಗ್ತಾ ಇರಲಿಲ್ಲ. ಐ ಥಾಟ್ ಲೆಟ್ಸ್ ಬಿಟ್ಬಿಡೋಣ ಅಂತ. ಮತ್ತೆ 30 days ಚಾಲೆಂಜು ಕೂಡ ಹೀಗೆ ಮಾಡಿಬಿಟ್ಟೆ. ಸೊ ಐ ಡೋಂಟ್ ವಾಂಟೆಡ್ ಟು ಡೂ ಇಟ್, ಐ ವಾಂಟೆಡ್ ಟು ಕಂಪ್ಲೀಟ್ ದಿಸ್. ಸೊ ಐ ಡಿಡ್ ಇಟ್ finally. And yeah, that's it for this video. I hope you guys have enjoyed watching this video. ನಾನು ನಿಮ್ಮೆಲ್ಲರನ್ನು ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ನಿಮಗೆ ಈ ನವರಾತ್ರಿ ಸೀರೀಸಲ್ಲಿ ಏನು ಇಷ್ಟ ಆಯಿತು, ಯಾವ ಲುಕ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮೈ ಫೇವ್ರೆಟ್ ಲುಕ್ ವಾಸ್ ಬ್ಲೂ ಕಲರ್, ರಾಯಲ್ ಬ್ಲೂ ಕಲರ್. ಸೊ yeah, that's it for this video. Don't forget to follow me on Instagram. Bye bye.